ನೋಡ್ರಿ, ಈ ಮನುಷ್ಯ ನಾವೆಲ್ಲ ರೈತರು ವಿಷ ಕುಡಿದು ಸತ್ತೋಗ್ಬೇಕು ಅಷ್ಟೇನೆ. ನನ್ನ ಎಮ್ಮೆ ಕರು ಬಂದು ಇವ್ರದ್ದು ಇದೆಲ್ಲ ಡ್ಯಾಮೇಜ್ ಮಾಡಿದೆ. ಇಲ್ಲೆಲ್ಲ ಜೋಳ ಇಲ್ಲಿ ನೋಡ್ರಿ ತಿಂದಿದೆಲ್ಲ ಸತ್ಯ. ನನ್ನ ಎಮ್ಮೆ ಕರನೇ ತಿಂದಿರೋದು. ಇದ್ರೂ ಇರ್ಬೋದು ಅಥವಾ ಇಲ್ದೇನೇದು ಇರ್ಬೋದು. ಆದ್ರೆ ಇವರು ಹಂಗ ಅನ್ಕೊಂಡಿದ್ದಾರೆ. ಹಂಗಾಗಿ ಇವರು ಈ ಕಡೆ ನಿಂತಿರೋದು. ನೀವು ನಮ್ಮ ಮೆಂಬರ್ ಅಪ್ಪ ಪ್ರಶಾಂತ ಮೆಂಬರ್. 2008 ವಿಡಿಯೋದಲ್ಲಿ ಇವ್ನು ಹೆಂಗ್ ಕಾಣ್ತಾನೆ ಅಂತ ನಿಮ್ಗೆ ಒಂಚೂರು ಹಿಂಟ್ ಸಿಗಕ್ಕೆಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ ಯಾರವನು ಅಂತ ಅಂದ್ಬಿಟ್ಟು. ಆಯ್ತಾ? ಇವ್ರು ಹೇಳ್ತಿದ್ದಾರೆ ಇವ್ರು ಸತ್ತೋಯ್ತಾರಂತೆ, ವಿಷ ಕುಡಿದು ಸತ್ತೋಯ್ತಾರಂತೆ ಇವ್ರದ್ದು ಇದಾಗಿರೋದಕ್ಕೆ. ಈಗ ನೀನ್ ನಂಗೆ ಹೇಳ್ಬಿಡು ಕೃಷ್ಣಣ್ಣ, ನೀನ್ ನಂಗೆ ಹಳೆಯ ಫ್ರೆಂಡ್ ಅಲ್ವಾ, ಹೇಳ್ಬಿಡು ಇದು ನಿಮ್ಮದು ಲೈನ್ಗೆ ಇಲ್ಲಿ ಬೋರ್ವೆಲ್ ಓಡಿಸ್ತಾ ಇದೀರಲ್ಲ, ಎಲ್ಲಿಂದ ಟ್ಯಾಪ್ ಮಾಡಿದೀರ ಲೈನ್ ಎಲ್ಲಿಂದ ಟ್ಯಾಪ್ ಮಾಡಿದೀರಾ? ಏ ನೀ ಬಾಯಿ ಮುಚ್ಕೊಂಡಿರೋದೇನು? ಎಲ್ಲಿಂದ 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 ಕೇಳಿ ಮೇಡಮ್, ಈಗ ಕೇಳಿಸ್ಕೊಳ್ಳಿ, ಕೇಳಿ ಕೇಳಿಸ್ಕೊಳ್ಳಿ. ಈಗ ನಾನ್ ಹೇಳದ್ ಕೇಳಿಸ್ಕೊಳ್ಳಿ. ಎಮ್ಮೆ ಅಲ್ಲ ಕಣ್ರಿ ಮೇಡಮ್ ಇಲ್ಲಿಗೆ ಬರೋದು. ಯಾವ್ದು ಕಟ್ಟಕ ಕೇಳಿಸ್ಕೊಳ್ರಿ ಮೇಡಮ್, ಪೂರ್ತಿ ಕೇಳಿಸ್ಕೊಳ್ಳಿ. ನನ್ನ ಮನೆಗೆ ಏನು ಬೇಕು ಸೆಕ್ಯೂರಿಟಿಗೆ ನಾನದ ಮಾಡ್ಕೊಂಡಿದೀನಿ. ಟ್ರೆಂಚಿಂಗ್. ಓ ನೀವ್ ಹಾರ ಬಂದ್ರಲ್ಲ ಅಲ್ಲಿ ಹೊಂಗೆ ಮರದ ಹತ್ರ, ಅದೇ ಟ್ರೆಂಚ್. ಇವರು ಮುಚ್ಚಾಕಿದ್ದಾರೆ ಟ್ರೆಂಚ್ನ ಮುಚ್ಚಾಕಿದ್ದಾರೆ. ಏನಕ್ಕೆ ಗೊತ್ತಾ? ಆ ಕಡೆಯಿಂದ ಟ್ರ್ಯಾಕ್ಟರ್ ಬಂದ್ರೆ ಕೇಳಿ, ಇಷ್ಟ ಬಂದಾಗ ಕೇಳಿ, ಇಷ್ಟ ಬಂದಾಗ ಆ ಕಡೆಯಿಂದ ಟ್ರ್ಯಾಕ್ಟರ್ ತಗೊಂಡು ನೋಡ್ರಿ ಇವ್ರದ್ದು ಸೇಮ್ ಇವ್ರದ್ದು ಆಟಿಟ್ಯೂಡ್. ಈಗ ಕೃಷ್ಣಣ್ಣ ನೀನ್ ನನಗೆ ಮೇಡಮ್ ಅಂತಮ್ಮ, ನನ್ನ ಎಮ್ಮೆನ ಬಿಟ್ಟಿಲ್ಲ, ಈಗಲೂ ಬಿಟ್ಟಿಲ್ಲ. ಬಂದಿರೋದು ಎಮ್ಮೆ ಅಲ್ಲ, ಬಾ ತೋರಿಸ್ತೀನಿ. ಕಟಾಕು ಕಟಾಕು ನನ್ನ ಎಮ್ಮೆ ಕರುನ ಕಟಾಕ ಆಗ್ದಲೇ ಇರೋದಕ್ಕೆ ಅದು ಎಲ್ಲೋ ಒಂದಿನ ಬಂದಿಲ್ಲ. ಕೇಳಿದೆ ಈಗ ಅದನ್ನ ಕಟಾಕಬೇಕು. ಯಾವ ಕಟಾಕನ ಆಯ್ತು, ದಯಾಕರನ್ ಕರೆದ್ಬಿಟ್ಟು ಮೂಗ್ದಾರ ಹಾಕ್ಸ್ಕೊಡು. ಅವರೇ ಹಾಕೋದು ಕಣಪ್ಪ. ಈ ಹೆಡ್ ಅದು ಗೊತ್ತಿಲ್ಲ. ಕೇಳ್ರಿ, ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಅವರು ಅದನ್ನು ಮಾಡ್ಬೇಕು ಅನ್ನೋದನ್ನ ಡೆಪ್ಯೂಟಿ ಡೈರೆಕ್ಟರ್ ಅವ್ರಿಗೆ ಆರ್ಡರ್ ಮಾಡಿ ಕಳ್ಸಿಬಿಟ್ಟು ನಾನು ಎಮ್ಮೆ ಕಳ್ಸಿಗೆ ಕಳ್ದೋಯ್ತಲ್ಲ, ಅದಕ್ಕೆ ಎಲ್ಲ ಹಾಕ್ಸಿ ಕೊಟ್ಟಿದ್ದು. ಇದು ಎಮ್ಮೆ ಮೂಗ್ದಾರ ಹಾಕೋದು ಒಂದು ಇವ್ರದ್ದು ಈ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇದಾ ಅವ್ರನ್ನ ಕರ್ತೀನಿ. ಈ ವಯ್ಯ ಹೇಳ್ತಿರೋದ್ ನೋಡ್ರಿ ಮತ್ತೆ. ಅಪ್ಪ ಅಯ್ಯಪ್ಪ ನೋಡ್ರಪ್ಪ, ಈ ಮನುಷ್ಯ ಕೃಷ್ಣೇಗೌಡ ಅನ್ನೋ ಮನುಷ್ಯ ಆ ಕಡೆಯಿಂದ ಟ್ರೆಂಚ್ ಹೊಡ್ಕೊಂಡು ಕೆರೆ ಜಾಗ ಇದೆಯಲ್ಲ ಮೇಡಮ್, ಗವರ್ಮೆಂಟ್ ಜಾಗ, ಕೇಳಿಸ್ಕೊಳ್ಳಿ. ಗವರ್ಮೆಂಟ್ ಜಾಗದಲ್ಲಿ ಟ್ರೆಂಚ್ ಹೊಡ್ಕೊಂಡು ಇಲ್ಲಿ ತನಕ ತಗೊಬಂದು ಇಷ್ಟ ಬಂದ್ ಕಡೆ ಎಲ್ಲಾ ನೀರ್ ಹೊಡಿತಾರೆ ಇಲ್ಲಿ ಇವರು. ಅದು ತಗೊಳ್ಳಿ, ಅಲ್ಲಿ ಗವರ್ಮೆಂಟ್ ಜಾಗದಲ್ಲಿ ಟ್ರೆಂಚ್ ಹೊಡ್ಸಿರೋದ್ರ ವಿಡಿಯೋ ಇದೆ, ನೋಡ್ಕೊಳ್ಳಿ. 2000 ಜನ ನೋಡೋರನ್ನ. ನಾನೇ ಅಂತ ಕೊಡೋದು ಪೊಲೀಸರು ಗಮನಕ್ಕೆ ಬಂದ್ಮೇಲೆ ಪೊಲೀಸರು ತಗೋಬೇಕು ಜವಾಬ್ದಾರಿನ. ಪೊಲೀಸರು ಜವಾಬ್ದಾರಿ ತಗೊಳ್ದಲ್ಲ ಏನ್ ಮಾಡಕಂತಿದ್ದೀರಿ ಇಲ್ಲಿ? ಇವ ಇದಾನಲ್ಲ ನನ್ನ ಮೆಂಬರು, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಯಿಂದ ಎಷ್ಟು ಬೋರ್ವೆಲ್ ಕೊರ್ಸಾನೋ ಎಲ್ಲಾನು ಲೆಕ್ಕ ಮಾಡ್ಕೊಂಡು, ಎಲ್ಲೆಲ್ಲಿಗೆ ಪೈಪ್ ಲೈನ್ ಮಾಡ್ಸಾನೆ ಲೆಕ್ಕ ಮಾಡ್ಕೊಂಡು, ಒಳಗಡೆ ಪವರ್ ಲೈನ್ಸ್ ಎಷ್ಟೋಗಿದಾವೆ ಗ್ರೌಂಡ್ ಅಂಡರ್ ಗ್ರೌಂಡ್, ಅದನ್ನ ಲೆಕ್ಕ ಮಾಡ್ಕೊಂಡು ಹೋಗಿ ನೀನು ಬೇರೆ ಬಿಸಿನೆಸ್ ನೋಡಲಿ, ಹೊಟ್ಟೆ ಕಂಟ್ರೋಲ್ ಮಾಡ್ಕೊಳ್ಳಲಿ. ಅದೇ ನಮ್ದು ಇದಾ ನೋಡ್ಕೊ, ಇಲ್ವಾ ನಮ್ಗೆ ಇದಾ ಎಲ್ಲ ಕಾಣ್ತಾ ಇದೆ. ನಿಮ್ದು ಇದಾ ಎಲ್ಲ ಬನ್ರಿ ಕೃಷ್ಣ ಅವರೇ, ನೀವೇನ್ರಿ ಇದಾ ಎಲ್ಲಾನು ಕಾಣ್ದಂಗ್ ನಿಂತ್ಕೋಬೇಡ ಅಸಹ್ಯವಾಗಿ. ಜಾಗ ಇದೆ ನೋಡ್ರಿ, ಇವ್ರು ಈಗಿನ PSI ಮುಂದಗಡೆ ವಿಷ ಕುಡಿದು ಸತ್ತೋಯ್ತೀನಿ ನಾನು. ಎಮ್ಮೆ ಬಂದ್ಬಿಟ್ಟು ನನ್ ಜಾಗ, ಎಮ್ಮೆ ಕರು ಸಣ್ಣದು, ಅದು ಬಂದು ಇವ್ರದ್ದು ಲಕ್ಷಾಂತರ ರೂಪಾಯಿ ವೇಸ್ಟ್ ಆಯ್ತು ಅಂದ್ರೆ ಇವ್ರ ಗದ್ದೆ. ನನ್ಗೆ ಹಳೆ ಕಾಲದಲ್ಲಿ ಲೈಫ್ ಫೆನ್ಸಿಂಗ್ ಅಂತಾರ ಅದಕ್ಕೆ. ಆಯ್ತಪ್ಪ, ಅದನ್ನು ಅವರಿಗೂ ಹೇಳ್ತೀನಿ, ನಿಮಗೂ ಹೇಳ್ತಾ ಇದ್ದೀವಿ, ಅರ್ಥ ಆಯ್ತಾ? ನಿಮ್ಗೆ ಪ್ರಾಪರ್ಟಿ ಇದೆ, ನೀವು ಬಂದೋಬಸ್ತ್ ಮಾಡ್ಕೊಳ್ಳಿ. ಅವ್ರದ್ದು ಎಮ್ಮೆ ನೀವು ಅಷ್ಟೇ, ನಿಮ್ ಎಮ್ಮೆ ನೀವು ನೀಟಾಗಿ ಕಟ್ಟಾಕೋಬೇಕು. ಎಮ್ಮೆನ ಕಟ್ಟೆ ಹಾಕಿರೋದು ನೀವು ಕಾಣ್ಲಿವಾ? ಎಮ್ಮೆ ಕರು ಅಲ್ಲಿ ಕಟ್ಟಾಕಿಲ್ಲ, ಎಮ್ಮೆ ಕರು ಕಟ್ಟಾಕ ಆಯ್ತಿಲ್ಲ, ನಾನು ಏನ್ ಮಾಡ್ಲಿ? ಕಟ್ಟಾಕಿಲ್ಲ ನಾನು, ಅದೇ ತಪ್ಪಿಸ್ಕೊಂಡು ಎಮ್ಮೆ ಕರು ನುಗ್ಗುಚ್ಕೊಂಡು ಬರುತ್ತೆ, ದಿನ ಬರಲ್ಲ. ಒಂದ್ಸಲ ಪಾಠ ಆಯ್ತು. ಅದೇ ನಾನೇ ಅವ್ರಿಗೆ ಹೇಳ್ದೆ, ನಾನೇ ಹೇಳ್ದೆ, ಒಂದ್ಸಲ ಪಾಠ ಆಯ್ತಂದ್ರೆ ದಿನ ಬರುತ್ತೆ ಬಿಡು. ಹೌದು, ಬರುತ್ತೆ. ಕಟ್ಟಾಕಿಲ್ಲ ನಾನು ಕಟ್ಟಾಕಕ್ ಆಗೇ ಇಲ್ಲ. ನಂಗೆ ತ್ರಾಣವೇ ಇಲ್ಲ ಕಣಪ್ಪ. ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಲ್ಲ, ಅದೇ ಹೆಚ್ಚಾಯ್ತು. ಈಗ ನಿನ್ ಮುಂದೆಲ್ಲ ತಲೆ ತಿರುಗಿ ಇಲ್ಲಿ ಕೆಳಗಡೆ ಬಿದ್ದೋದ್ರೆ ನಾನು ನಿಂದೇ ಹೊಣೆ.
ಕಂಪ್ಲೇಂಟ್ ಸರ್ ನಾನು ಎಮ್ಮೆ ಡೇಕ್ ಬಂದ್ರು ಅಂತ ಹೇಳ್ಬೇಕಾರೆ ಅದಕ್ಕೂ ಬೇಕಾರೆ ಹೇಳ್ತಾಳೆ ಅಲ್ಲಿ ನನ್ ಗಾಡಿ ಉಣಿಸ್ಬಿಟ್ಟು ಸೀಟ್ ಹರಿದಾಕಿರೋದು ಯಾರು ನನ್ ಗಾಡಿ ಇವನ್ ಮಾಡ್ಸಿರ್ಬೋದು ಇವ್ರು ಯಾರು ಜನಗಳ ಬಿಟ್ಟು. ಓ ಕೇಳಪ್ಪ ನಾನೇ ಮಾಡ್ಕೊಂಡಿದ್ದೀನಂತೆ ಕೇಳ್ರಿ. ನಾಯಿ ಬರಕಿಲ್ಲ ಅಲ್ಲಿ ನನ್ನ ಮನೆಗೆ ಬರೋ ಇದನ್ನ ಪವರ್ ಲೈನ್ ಎಕರೆ ಹಾಕಿದಿರೋ ಜೋಳ ಈಗ ಎಷ್ಟರಲ್ಲಿ ಈ ತರ ಆಗಿದೆ? ಗಿಡ ಎಣಿಸ್ಕೊಳ್ಳಿ ಮೇಡಮ್, ಎಲ್ಲಾನು ಗಿಡ ಎಣಿಸ್ಕೊಳ್ಳಿ. ಇವ್ರಿಗೆ ಕಾಂಪನ್ಸೇಷನ್ ಕೊಡ್ತಾನ. ನೀವಿಬ್ರು ಆಯ್ತು, ಈಗ ನಿಮ್ ಜಾಗ ಏನಿದೆ ನೀವು ಬಂದೋಬಸ್ತ್ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಇದು ಎಷ್ಟು ಗಿಡ ಹೋಗಿದೆ ಲೆಕ್ಕ ಮಾಡ್ಕೊಳ್ಳಿ. ಇಲ್ಲೇ ಮಲ್ಲೇಶಣ್ಣ ನಿನ್ನದು ಗಿಡ ಎಷ್ಟು ತಿಂತಿದಲ್ಲ ನಾನು ಎಂಬಕರ ಸರ್ ಇವ್ರಿಗೆ ಲೆಕ್ಕ ಮಾಡ್ಲಿ. ನಾವು 1, 2, 3 ಲೆಕ್ಕ ಮಾಡಿದ ಕೌಂಟಿಂಗ್ ಮಾಡ್ತದ ಮತ್ತನೇ ಕೌಂಟ್ ಮಾಡ್ತಾರಂತ ಇದು ಮಾಡಕ್ ಏನ್ ಕಷ್ಟ ಮಾಡೋಣ ಕೇಳ್ರಿ. ಅದು ಎಷ್ಟು ಲಾಸ್ ಆಗಿದೆಯಲ್ಲ ತಹಸೀಲ್ದಾರ್ ಕಡೆಯಿಂದ ಕೊಡ್ತಾನಂತ ಇವ್ರಿಗೆ. ನಾನ್ ಕೊಡಿಸ್ತೀನಿ, ನಿಮ್ಗೆ ಕೌಂಟ್ ಮಾಡ್ಕೊಂಡು ಹೇಳ್ಕೊಳ್ಳಿ ಎಷ್ಟು ಹೋಗದವ ಸಸಿ. ಎಣ್ಸಪ್ಪ ನೀನು ಎಷ್ಟು ಹೋಗಿದಾವೆ. ಹಳೆ ಕಾಲದಲ್ಲಿ ಹಿಂಗೇನೆ ಪೊಲೀಸ್ ಕರ್ಸಿದಾಗ 4 ಗಿಡ ಮೇಯ್ದಿದ್ರೆ ಇನ್ನೊಂದ್ 100 ಗಿಡನ ಇವರೇ ತುಂಡು ಹಾಕ್ಬಿಟ್ರು ಅಣ್ತಂಬ್ತಿರು ಅಣ್ತೈತದೆ ಅಂತ ನಾಯಿ ಕೆಲಸನ ಮಾಡಿದ್ರು. ಕೇಳಿ ಮೇಡಮ್, PSI ಮೇಡಮ್, ಅಲ್ಲಿ ನಡುಬೀದಿಯಲ್ಲಿ ಹಳೆ ಕಾಲದಲ್ಲಿ ಇವ್ರ ಅಂಗಡಿ ಒಳಗಡೆ ನಾನು ಶೆಲ್ಟರ್ ತಗೊಂಡಿದ್ನ ಇವ್ರು ನನಗೆ ಸೇಫ್ ಗಾರ್ಡ್ ಮಾಡಿದ್ರು ನನ್ನ ಲೈಫ್ ನ ಇಲ್ವಾ ಅಂತ ಕೇಳಿ. ಇವ್ರು ಕೃಷ್ಣಣ್ಣ ಅವ್ರ ಅಂಗಡಿ ಒಳಗಡೆ ನಾನು ಹೋಗಿ ನಿಂತ್ಕೊಂಡಿದ್ದೆ ಕಳ್ಳರಿಂದ ತಪ್ಪಿಸ್ಕೊಳ್ಳಕ್ಕೆ. ಕೇಳಿ ಅವ್ರಿಗೆ ಕರೆಕ್ಟ್ ನೀ ಹೇಳು. ಹೆಲ್ಪ್ ಮಾಡಿದ್ದಲ್ಲ ಏನ್ರಿಂದ ಹೆಲ್ಪ್? ಹೌದು ನಿನ್ಗೂ ನಾನು ಹೇಳ್ತಾನೆ ಇದ್ನಲ್ಲ ನಿನ್ನೆ ನಿಮ್ಮ ಅಣ್ಣ ಮಾಡಿದ್ದೇನು ನನಗೆ. ಕರೆಕ್ಟ್ ಕೇಳ್ಕೊಳ್ರಿ. ನಾನು ಒಬ್ಬ ರಾಜಕಾರಣಿ ಹೇಳ್ತಾರ ಕೇಳಿಸ್ಕೊಳ್ಳಿ. ಯಾವ ಪಾರ್ಟಿ ಹೇಳಬಿಡು. ನನ್ನ ಎಮ್ಮೆ ಕರ ಬಂದ್ರೆ ನಂದಲ್ಲ ತಪ್ಪು. ನನ್ನ ಎಮ್ಮೆ ಕರ ಬೇಕಂತ ಬಿಡಕ್ ನನ್ಗೆ ಹುಚ್ಚಿಡ್ದಿಲ್ಲ ಆಯ್ತಾ. ಇಲ್ಲೆಲ್ಲ ಸುತ್ತಾಡಕ್ಕೆ ನಂಗೆ ಕೈಯಲ್ಲಿ ಶಕ್ತಿ ಅಲ್ಲ ನನ್ನ ಹತ್ರ. ಹೋಗು ಕೊಡು, ತಹಸೀಲ್ದಾರ್ ಹತ್ರ ಕೊಡು. ಅವರು ಅದೇ ಮಾತಾಡ್ತಾರೆ. ಈಗ ಅವ್ರಿಗೇನು ಹುಚ್ಚಿಡ್ದಿದ್ಯಾ ಬೆಳೆದ್ಬಿಟ್ಟು ನಿಮ್ಗೆ ಬಿಡಕ್ಕೆ? ನನಗೇನು ಹುಚ್ಚಿಡ್ದಿದ್ಯಾ? ನನ್ನ ದನ ಬಂದು ಇಲ್ಲಿ ತಗೊಬಂದು ನನ್ನ ದನಕ್ಕೆ ಈ ಜಾಗನೇ ಸಣ್ಣನೇ ಜೋಳನೇ ಹೋಗಿ ಮೇಯಿ ಅಂತ ಹೇಳಕ್ಕೆ. ನಾನು ಅಲ್ಲಿ ದುಡ್ಡು ಕೊಟ್ಟು ಹುಲ್ ತಗೊಬಂದು ಇಟ್ಕೊಂಡಿರೋದು ರಾಶಿ. ಈ ಪೊಲೀಸರು ಮಾಡ್ಬೇಕಾಗಿರೋ ಕೆಲಸ ರೈಟ್ ಟೈಮಿಂಗ್ ಮಾಡ್ದೆಲ್ಲ ಹೋಗೋದಕ್ಕೆ ಪೊಲೀಸರು ಕಡ್ಬೇಕಾದಕ್ಕೆ ದುಡ್ಡು ನನಗೆ. ಇವಾಗ ಒಂದು ಎಮ್ಮೆ ಬೆಲೆ ಏನು, ಎಮ್ಮೆನ ಕಂಟ್ರೋಲ್ ಮಾಡೋದು ಎಷ್ಟು ಕಷ್ಟ, ಸಾಕೋದು ಎಷ್ಟು ಕಷ್ಟ ತಿಳ್ಕೊಳ್ಳಿ ಮೊದ್ಲು. ನಾನು ಬೆಳ್ತಿದ್ದೆ ಮೊದಲು ಬೆಳೆದಳು. ಅಮ್ಮ ನನ್ನ ಸಾಯಿಸಾಕ್ತಾರ್ಕೊಂಡಿವ್ರು. ಮೊದಲು ಬೆಳೆದಿದ್ದು ಈ ಜಾಗದಲ್ಲಿ ನಾನೇ. ಈಗ ನನಗೇನೆ ಕುಡಿಯಕ್ಕೂ ನೀರಿಲ್ದಂಗ್ ಮಾಡಿರ್ತಾರೆ ಈ ಬಡ್ಡಿ ಮಕ್ಕಳು ಎಲ್ಲಾ ಸೇರ್ಕೊಂಡು ಎಲ್ಲಾ ಕಡೆ ಟ್ಯಾಪಿಂಗ್ ಮಾಡ್ಕೊಂಡು ಅಲ್ಲಿಂದ ತಂದೀನಿ ಇಲ್ಲಿಂದ ತಂದೀನಿ. ಆ ಕಡೆ ಸರ್ವೆ ನಂಬರ್ ಈ ಕಡೆಗೆ ಹೆಂಗ್ ಬರಕಾಗುತ್ತೆ? RR ನಂಬರು ಒಂದು RR ನಂಬರ್ ಅಲ್ಲಿಂದ ಬೋರ್ವೆಲ್ ಇರೋದು ಇಲ್ಲಿ, RR ನಂಬರ್ ಆ ಕಡೆ ಅಂತೆ ಟ್ಯಾಪ್ ಮಾಡಿದ್ರು. ಅಲ್ಲಿಂದಾನು ತಗೊಂಬಂದ್ರೆ ಇಲ್ಲಿಂದಾನು ತಗೊಂಬಂದ್ರೆ ನೋಡ್ರಿ. ಸೊ ಇಲ್ಲಿ 2 ಬೋರ್ವೆಲ್ ಇರ್ಬೇಕು. ಏನು ಫುಲ್ ಇಲ್ಲೆಲ್ಲ ಗಂಡಾಂತರ ಗುಡಿಸಿ ಗಂಡಾಂತರ ಮಾಡುದು ಅಂತಾರಲ್ಲ ಆ ತರ ಪೈಪ್ ಲೈನ್ಗಳು ಎಷ್ಟು ಗಂಡಾಂತರೋ, ಪವರ್ ಎಷ್ಟು ತಗೊಂಬಂದರೋ ನೆಲದಲ್ಲಿ ಅದು ಗೊತ್ತಿಲ್ಲ. ಯಾವ ಕಡೆಯಿಂದ ಯಾವ ಕಡೆ ಪವರ್ ಹೋಗೋದೇ ಒಂದು ಗೊತ್ತಿಲ್ಲ. ಈ ಪೊಲೀಸರು ಜಾಗಕ್ಕೆ ನನಗೆ ಬಂದು ಇಷ್ಟೇ ಮಾಡಿದ್ವಿ ನೋಡ್ರಿ, ಇಷ್ಟೇ ಮಾಡಿದ್ದು. ನನ್ನೇ ಕಿರ್ಚಿ ಸಾಯಿಸಕ್ಕೆ ಏನ್ ಬೇಕು ವ್ಯವಸ್ಥೆ ಅದನ್ನ ಮಾಡಿದ್ರು ಚೆನ್ನಾಗಿ. ಅಷ್ಟೇ ಮಾಡಿದ್ವಿ ಇವರು ಜಾಗಕ್ಕೆ ಬಂದ್ಬಿಟ್ಟು. ಅಷ್ಟೇ ಮಾಡಿದ್ವಿ ಇವರು. ಮತ್ತೆ ಇಲ್ಲಿ ಹಾರಿಸಿದೀನಿ ಹೊಂಗೆ ಮರದ ಹತ್ರ. ನಿಮ್ಮ ಜಾಗ ಯಾವ್ದು ಅಂತ ನನ್ನೇ ಕೇಳ್ತಾರೆ. ಮತ್ತೆ ಇದು ಟ್ರೆಂಚ್ ನಾನ್ ತಗ್ಸಿದ್ದು, ಇದನ್ನೆಲ್ಲ ಮುಚ್ಚಾಕಿದ್ದಾರೆ ಕಳ್ಳರು. ಅವರು ವ್ಯವಸ್ಥೆ ಮಾಡ್ಕೊಳ್ಳಕ್ಕೆ ಟ್ರ್ಯಾಕ್ಟರ್ ತಗೊಂಡು ಹಿಂದೆ ಮುಂದೆ ತಿರ್ಗಾಡಕ್ಕೆ. ಗೊತ್ತಾಯ್ತಾ ಮೇಡಮ್? ನಾನೆಲ್ಲ ಮುಚ್ಚಾಕಿರೋದು. ಇವರು ನನ್ನ ಸ್ಕೂಟ್ರು ಡ್ಯಾಮೇಜ್ ಆಗಿರೋ ಸ್ಕೂಟ್ರು, ಓಡ್ತಾ ಇಲ್ದಿರೋ ಸ್ಕೂಟ್ರನ್ನ ಮತ್ತೆ ಇಲ್ಲೇ ಬಿಟ್ಬಿಟ್ಟು ಕೈ ಎತ್ತಿ ಓಡೋತಿದ್ದಾರೆ. ಇವ್ರು ಬಂದಿದ್ದಿಷ್ಟೇ ಬರೀ ನಾಟಕ ಆಡಕ್ಕೆ. ಮೊದಲೇ ಎಲ್ಲ ಬುಕ್ ಆಗೋಗಿದ್ರು ಬರೋಕ್ ಮುಂಚೆಲೆ ಇಲ್ಲಿಗೆ ಅನ್ನೋ ಥರದಲ್ಲಿ. ಇವ್ರು ಮಾಡೋದು ಇಷ್ಟೇ ಕಂಡ್ರಪ್ಪ, ಇಷ್ಟಕ್ಕೇನೆ.
ನನ್ನ ಮೇಲ್ಗಡೆ ಅಲ್ಲಿ ನಿಂತಿದ್ನಲ್ಲ ಪ್ರಶಾಂತ ಅನ್ನೋ ಕಳ್ಳ, ಅವ್ರ ಅಪ್ಪ ಮಾಡ್ರೋ ಇದಕ್ಕೆ. ನಡ್ರಿ ನಾನು ಬರ್ತೀನಿ ಜೊತೆಲಿ, ನನ್ನ ಸ್ಕೂಟ್ರಿ ಇಲ್ವಲ್ಲ